ಸೂಚನೆ ಅಲ್ಲ, ಒಂದು ನೀಲಿ ನಕ್ಷೆ ಹಾಕಬೇಕಾಗ್ತದೆ. ನಾವು ಸುಮ್ಮನೆ ಮಾಧ್ಯಮದ ಮುಂದೆ ಬಂದು ನಾವು ಕಡಿವಾಣ ಹಾಕ್ತೀವಿ ಅದು ಮಾಡ್ತೀವಿ ಅಂತ ಆಗೋದಿಲ್ಲ. ಸೂಕ್ಷ್ಮವಾಗಿ ಒಂದು ನೀಲಿ ನಕ್ಷೆ ಹಾಕಿ ಎಲ್ಲೆಲ್ಲಿಂದ ಬರ್ತಾ ಇದೆ, ಹೇಗೆ ಬರ್ತಾ ಇದೆ, ಅದ್ರ ಹಿಂದೆ ಏನು ಮನಿ ಟ್ರೇಲ್ ಇದ್ದಾರೆ, ಪೆಡ್ಲರ್ಸ್ ಯಾರಿದ್ದಾರೆ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಏನಾಗ್ತಾ ಇದೆ, ನೆರೆ ರಾಜ್ಯದಲ್ಲಿ ಏನಾಗ್ತಾ ಇದೆ, ನಮ್ಮ ರಾಜ್ಯದಲ್ಲಿ ಏನಾಗ್ತಾ ಇದೆ, ಜಿಲ್ಲೆವಾರಿನಲ್ಲಿ ಇದೇನು ಬರೀ ಬೆಂಗಳೂರಿಗೆ ಸೀಮಿತ ಅಂತ ಸಮಸ್ಯೆ ಅಲ್ಲ. ಹುಬ್ಳಿನಲ್ಲಿ ನಡೀತದೆ, ಬೆಳಗಾವಿನಲ್ಲಿ ನಡೀತದೆ, ಕಲಬುರಗಿನಲ್ಲಿ ನಡೀತದೆ. ಅವ್ರ ನೆಟ್ವರ್ಕ್ ಏನಿದೆ, ಅವ್ರ ಹೇಗಿದೆ ಅದೆಲ್ಲ ತಿಳ್ಕೊಂಡು ಅದನ್ನು ಮೂಲದಿಂದ ನಾವು ಕಿತ್ತಾಕಬೇಕು. ಅಂದರೆ ಸ್ವಲ್ಪ ಎಲ್ಲರೂ ಒಗ್ಗಟ್ಟಾಗಿ ಒಮ್ಮನದಿಂದ ಕೆಲಸ ಮಾಡಬೇಕು. ಅಂದರೆ ಇದು ಬರೇ ನಮಗೆ ಗೃಹ ಇಲಾಖೆಯಿಂದ ಆಗುತ್ತೆ ಅಂತಿಲ್ಲ. ನಮಗೆ ಸಾರ್ವಜನಿಕರಿಂದ ಮಾಹಿತಿ ಸಿಗಬೇಕಾಗ್ತದೆ, ನಮಗೆ ಇನ್ಸ್ಟಿಟ್ಯೂಷನ್ಸಿಂದ ಮಾಹಿತಿ ಸಿಗಬೇಕಾಗ್ತದೆ, ಕೆಲವು NGOs ಇರ್ತಾರೆ, ಯಾರು ಕೆಲಸ ಮಾಡ್ತಾ ಇರ್ತಾರೆ, ಅವರಿಂದ ಮಾಹಿತಿ ಸಿಗಬೇಕಾಗ್ತದೆ. ಆಮೇಲೆ ಇದು ಕಂಟಿನ್ಯೂಸ್ ಪ್ರೊಸೆಸ್ಸು. ನನ್ನ ಉದ್ದೇಶ ಏನಪ್ಪ ಅಂದರೆ, ಒಂದು 8 ದಿನದಲ್ಲಿ ಒಂದು ಸಮರ್ಪಕವಾದಂಥ ಒಂದು ನೀಲಿ ನಕ್ಷೆ ಹಾಕಿ ಎಲ್ಲರಿಗೂ ಜವಾಬ್ದಾರಿಯನ್ನು ಫಿಕ್ಸ್ ಮಾಡಿ, ಅಕೌಂಟಬಿಲಿಟಿಯನ್ನು ಫಿಕ್ಸ್ ಮಾಡಿ ಮಾಡಬೇಕು ಅಂತ. ಸುಮ್ಮನೆ ನಾವು ಮುಕ್ತ ಮಾಡ್ತೀವಿ ಅಂದರೆ ಕಷ್ಟ ಅದು. ಯಾಕಂದರೆ ಇದು ನಿರಂತರವಾಗಿ ನಾವು ಮಾಡಬೇಕಾಗ್ತದೆ. ಈಗ ಹೆಚ್ಚು ಡ್ರಗ್ಸ್ ಎಲ್ಲಿಂದ ಬರ್ತಾ ಇದೆ? ಇವತ್ತು ಮುಂದ್ರಾ ಪೋರ್ಟಿಂದ ಬರ್ತಾ ಇದೆ. ಯಾರ್ದಪ್ಪ ಮುಂದ್ರಾ ಪೋರ್ಟು? ಅವ್ರಿಗೆ ಗೊತ್ತಿಲ್ವಾ? ನಮ್ಮ ಕೇಂದ್ರ ಹೋಮ್ ಮಿನಿಸ್ಟರ್ ಅವ್ರಿಗೆ ಗೊತ್ತಿಲ್ವಾ ಎಲ್ಲಿಂದ ಬರ್ತಾ ಇದೆ, ಹೇಗೆ ಬರ್ತಾ ಇದೆ, ಯಾಕೆ ಬರ್ತಾ ಇದೆ ಅಂತ? ಈಗ ಅದೆಲ್ಲ ಸುರಕ್ಷಿತವಾಗಿ ಕಾಪಾಡೋ ಜವಾಬ್ದಾರಿ ಯಾರ್ದು? ನಮ್ಮದಾ? ನಾವು ಕೂಡ ಪಾಲ್ಗಾರರಿದ್ದೀವಿ, ನಾವು ಕೂಡ ಮಾಡಬೇಕು, ಅವರು ಕೂಡ ಮಾಡಬೇಕು. ಎಲ್ಲ ಜವಾಬ್ದಾರಿ ಒಂದು ಒಕ್ಕೂಟ ವ್ಯವಸ್ಥೆಯಲ್ಲಿ ಎಲ್ಲರೂ ತೊಗೊಂಡ್ರೆ ನಾವು ನಮ್ಮ ರಾಜ್ಯ ಅಷ್ಟೇ ಅಲ್ಲ, ನಮ್ಮ ದೇಶವನ್ನು ಈ ಮಾದಕ ವಸ್ತುಗಳಿಂದ ಮುಕ್ತ ಮಾಡ್ಬೋದು. ನಾವು ಈ ಸೂಚನೆ ಅಲ್ಲ, ಒಂದು ನೀಲಿ ನಕ್ಷೆ ಹಾಕಬೇಕಾಗ್ತದೆ. ನಾವು ಸುಮ್ಮನೆ ಮಾಧ್ಯಮದ ಮುಂದೆ ಬಂದು ನಾವು ಕಡಿವಾಣ ಹಾಕ್ತೀವಿ ಅದು ಮಾಡ್ತೀವಿ ಅಂತ ಆಗೋದಿಲ್ಲ. ಸೂಕ್ಷ್ಮವಾಗಿ ಒಂದು ನೀಲಿ ನಕ್ಷೆ ಹಾಕಿ ಎಲ್ಲೆಲ್ಲಿಂದ ಬರ್ತಾ ಇದೆ, ಹೇಗೆ ಬರ್ತಾ ಇದೆ, ಅದ್ರ ಹಿಂದೆ ಏನು ಮನಿ ಟ್ರೇಲ್ ಇದ್ದಾರೆ, ಪೆಡ್ಲರ್ಸ್ ಯಾರಿದ್ದಾರೆ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಏನಾಗ್ತಾ ಇದೆ, ನೆರೆ ರಾಜ್ಯದಲ್ಲಿ ಏನಾಗ್ತಾ ಇದೆ, ನಮ್ಮ ರಾಜ್ಯದಲ್ಲಿ ಏನಾಗ್ತಾ ಇದೆ, ಜಿಲ್ಲೆವಾರಿನಲ್ಲಿ ಇದೇನು ಬರೀ ಬೆಂಗಳೂರಿಗೆ ಸೀಮಿತ ಅಂತ ಸಮಸ್ಯೆ ಅಲ್ಲ. ಹುಬ್ಳಿನಲ್ಲಿ ನಡೀತದೆ, ಬೆಳಗಾವಿನಲ್ಲಿ ನಡೀತದೆ, ಕಲಬುರಗಿನಲ್ಲಿ ನಡೀತದೆ. ಅವ್ರ ನೆಟ್ವರ್ಕ್ ಏನಿದೆ, ಅವ್ರ ಹೇಗಿದೆ ಅದೆಲ್ಲ ತಿಳ್ಕೊಂಡು ಅದನ್ನು ಮೂಲದಿಂದ ನಾವು ಕಿತ್ತಾಕಬೇಕು. ಅಂದರೆ ಸ್ವಲ್ಪ ಎಲ್ಲರೂ ಒಗ್ಗಟ್ಟಾಗಿ ಒಮ್ಮನದಿಂದ ಕೆಲಸ ಮಾಡಬೇಕು. ಅಂದರೆ ಇದು ಬರೇ ನಮಗೆ ಗೃಹ ಇಲಾಖೆಯಿಂದ ಆಗುತ್ತೆ ಅಂತಿಲ್ಲ. ನಮಗೆ ಸಾರ್ವಜನಿಕರಿಂದ ಮಾಹಿತಿ ಸಿಗಬೇಕಾಗ್ತದೆ, ನಮಗೆ ಇನ್ಸ್ಟಿಟ್ಯೂಷನ್ಸಿಂದ ಮಾಹಿತಿ ಸಿಗಬೇಕಾಗ್ತದೆ, ಕೆಲವು NGOs ಇರ್ತಾರೆ, ಯಾರು ಕೆಲಸ ಮಾಡ್ತಾ ಇರ್ತಾರೆ, ಅವರಿಂದ ಮಾಹಿತಿ ಸಿಗಬೇಕಾಗ್ತದೆ. ಆಮೇಲೆ ಇದು ಕಂಟಿನ್ಯೂಸ್ ಪ್ರೊಸೆಸ್ಸು. ನನ್ನ ಉದ್ದೇಶ ಏನಪ್ಪ ಅಂದರೆ, ಒಂದು 8 ದಿನದಲ್ಲಿ ಒಂದು ಸಮರ್ಪಕವಾದಂಥ ಒಂದು ನೀಲಿ ನಕ್ಷೆ ಹಾಕಿ ಎಲ್ಲರಿಗೂ ಜವಾಬ್ದಾರಿಯನ್ನು ಫಿಕ್ಸ್ ಮಾಡಿ, ಅಕೌಂಟಬಿಲಿಟಿಯನ್ನು ಫಿಕ್ಸ್ ಮಾಡಿ ಮಾಡಬೇಕು ಅಂತ. ಸುಮ್ಮನೆ ನಾವು ಮುಕ್ತ ಮಾಡ್ತೀವಿ ಅಂದರೆ ಕಷ್ಟ ಅದು. ಯಾಕಂದರೆ ಇದು ನಿರಂತರವಾಗಿ ನಾವು ಮಾಡಬೇಕಾಗ್ತದೆ. ಈಗ ಹೆಚ್ಚು ಡ್ರಗ್ಸ್ ಎಲ್ಲಿಂದ ಬರ್ತಾ ಇದೆ? ಇವತ್ತು ಮುಂದ್ರಾ ಪೋರ್ಟಿಂದ ಬರ್ತಾ ಇದೆ. ಯಾರ್ದಪ್ಪ ಮುಂದ್ರಾ ಪೋರ್ಟು? ಅವ್ರಿಗೆ ಗೊತ್ತಿಲ್ವಾ? ನಮ್ಮ ಕೇಂದ್ರ ಹೋಮ್ ಮಿನಿಸ್ಟರ್ ಅವ್ರಿಗೆ ಗೊತ್ತಿಲ್ವಾ ಎಲ್ಲಿಂದ ಬರ್ತಾ ಇದೆ, ಹೇಗೆ ಬರ್ತಾ ಇದೆ, ಯಾಕೆ ಬರ್ತಾ ಇದೆ ಅಂತ? ಈಗ ಅದೆಲ್ಲ ಸುರಕ್ಷಿತವಾಗಿ ಕಾಪಾಡೋ ಜವಾಬ್ದಾರಿ ಯಾರ್ದು? ನಮ್ಮದಾ? ನಾವು ಕೂಡ ಪಾಲ್ಗಾರರಿದ್ದೀವಿ, ನಾವು ಕೂಡ ಮಾಡಬೇಕು, ಅವರು ಕೂಡ ಮಾಡಬೇಕು. ಎಲ್ಲ ಜವಾಬ್ದಾರಿ ಒಂದು ಒಕ್ಕೂಟ ವ್ಯವಸ್ಥೆಯಲ್ಲಿ ಎಲ್ಲರೂ ತೊಗೊಂಡ್ರೆ ನಾವು ನಮ್ಮ ರಾಜ್ಯ ಅಷ್ಟೇ ಅಲ್ಲ, ನಮ್ಮ ದೇಶವನ್ನು ಈ ಮಾದಕ ವಸ್ತುಗಳಿಂದ ಮುಕ್ತ ಮಾಡ್ಬೋದು. ನಾವು ಈ ಸೂಚನೆ ಅಲ್ಲ, ಒಂದು ನೀಲಿ ನಕ್ಷೆ ಹಾಕಬೇಕಾಗ್ತದೆ. ನಾವು ಸುಮ್ಮನೆ ಮಾಧ್ಯಮದ ಮುಂದೆ ಬಂದು ನಾವು ಕಡಿವಾಣ ಹಾಕ್ತೀವಿ ಅದು ಮಾಡ್ತೀವಿ ಅಂತ ಆಗೋದಿಲ್ಲ. ಸೂಕ್ಷ್ಮವಾಗಿ ಒಂದು ನೀಲಿ ನಕ್ಷೆ ಹಾಕಿ ಎಲ್ಲೆಲ್ಲಿಂದ ಬರ್ತಾ ಇದೆ, ಹೇಗೆ ಬರ್ತಾ ಇದೆ, ಅದ್ರ ಹಿಂದೆ ಏನು ಮನಿ ಟ್ರೇಲ್ ಇದ್ದಾರೆ, ಪೆಡ್ಲರ್ಸ್ ಯಾರಿದ್ದಾರೆ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಏನಾಗ್ತಾ ಇದೆ, ನೆರೆ ರಾಜ್ಯದಲ್ಲಿ ಏನಾಗ್ತಾ ಇದೆ, ನಮ್ಮ ರಾಜ್ಯದಲ್ಲಿ ಏನಾಗ್ತಾ ಇದೆ, ಜಿಲ್ಲೆವಾರಿನಲ್ಲಿ ಇದೇನು ಬರೀ ಬೆಂಗಳೂರಿಗೆ ಸೀಮಿತ ಅಂತ ಸಮಸ್ಯೆ ಅಲ್ಲ. ಹುಬ್ಳಿನಲ್ಲಿ ನಡೀತದೆ, ಬೆಳಗಾವಿನಲ್ಲಿ ನಡೀತದೆ, ಕಲಬುರಗಿನಲ್ಲಿ ನಡೀತದೆ. ಅವ್ರ ನೆಟ್ವರ್ಕ್ ಏನಿದೆ, ಅವ್ರ ಹೇಗಿದೆ ಅದೆಲ್ಲ ತಿಳ್ಕೊಂಡು ಅದನ್ನು ಮೂಲದಿಂದ ನಾವು ಕಿತ್ತಾಕಬೇಕು. ಅಂದರೆ ಸ್ವಲ್ಪ ಎಲ್ಲರೂ ಒಗ್ಗಟ್ಟಾಗಿ ಒಮ್ಮನದಿಂದ ಕೆಲಸ ಮಾಡಬೇಕು. ಅಂದರೆ ಇದು ಬರೇ ನಮಗೆ ಗೃಹ ಇಲಾಖೆಯಿಂದ ಆಗುತ್ತೆ ಅಂತಿಲ್ಲ. ನಮಗೆ ಸಾರ್ವಜನಿಕರಿಂದ ಮಾಹಿತಿ ಸಿಗಬೇಕಾಗ್ತದೆ, ನಮಗೆ ಇನ್ಸ್ಟಿಟ್ಯೂಷನ್ಸಿಂದ ಮಾಹಿತಿ ಸಿಗಬೇಕಾಗ್ತದೆ, ಕೆಲವು NGOs ಇರ್ತಾರೆ, ಯಾರು ಕೆಲಸ ಮಾಡ್ತಾ ಇರ್ತಾರೆ, ಅವರಿಂದ ಮಾಹಿತಿ ಸಿಗಬೇಕಾಗ್ತದೆ. ಆಮೇಲೆ ಇದು ಕಂಟಿನ್ಯೂಸ್ ಪ್ರೊಸೆಸ್ಸು. ನನ್ನ ಉದ್ದೇಶ ಏನಪ್ಪ ಅಂದರೆ, ಒಂದು 8 ದಿನದಲ್ಲಿ ಒಂದು ಸಮರ್ಪಕವಾದಂಥ ಒಂದು ನೀಲಿ ನಕ್ಷೆ ಹಾಕಿ ಎಲ್ಲರಿಗೂ ಜವಾಬ್ದಾರಿಯನ್ನು ಫಿಕ್ಸ್ ಮಾಡಿ, ಅಕೌಂಟಬಿಲಿಟಿಯನ್ನು ಫಿಕ್ಸ್ ಮಾಡಿ ಮಾಡಬೇಕು ಅಂತ. ಸುಮ್ಮನೆ ನಾವು ಮುಕ್ತ ಮಾಡ್ತೀವಿ ಅಂದರೆ ಕಷ್ಟ ಅದು. ಯಾಕಂದರೆ ಇದು ನಿರಂತರವಾಗಿ ನಾವು ಮಾಡಬೇಕಾಗ್ತದೆ. ಈಗ ಹೆಚ್ಚು ಡ್ರಗ್ಸ್ ಎಲ್ಲಿಂದ ಬರ್ತಾ ಇದೆ? ಇವತ್ತು ಮುಂದ್ರಾ ಪೋರ್ಟಿಂದ ಬರ್ತಾ ಇದೆ. ಯಾರ್ದಪ್ಪ ಮುಂದ್ರಾ ಪೋರ್ಟು? ಅವ್ರಿಗೆ ಗೊತ್ತಿಲ್ವಾ? ನಮ್ಮ ಕೇಂದ್ರ ಹೋಮ್ ಮಿನಿಸ್ಟರ್ ಅವ್ರಿಗೆ ಗೊತ್ತಿಲ್ವಾ ಎಲ್ಲಿಂದ ಬರ್ತಾ ಇದೆ, ಹೇಗೆ ಬರ್ತಾ ಇದೆ, ಯಾಕೆ ಬರ್ತಾ ಇದೆ ಅಂತ? ಈಗ ಅದೆಲ್ಲ ಸುರಕ್ಷಿತವಾಗಿ ಕಾಪಾಡೋ ಜವಾಬ್ದಾರಿ ಯಾರ್ದು? ನಮ್ಮದಾ? ನಾವು ಕೂಡ ಪಾಲ್ಗಾರರಿದ್ದೀವಿ, ನಾವು ಕೂಡ ಮಾಡಬೇಕು, ಅವರು ಕೂಡ ಮಾಡಬೇಕು. ಎಲ್ಲ ಜವಾಬ್ದಾರಿ
ಈ ಒಂದು ಒಕ್ಕೂಟ ವ್ಯವಸ್ಥೆಯಲ್ಲಿ ಎಲ್ಲರೂ ತಗೊಂಡ್ರೆ ನಾವು ನಮ್ಮ ರಾಜ್ಯ ಅಷ್ಟೇ ಅಲ್ಲ ನಮ್ಮ ದೇಶವನ್ನು ಈ ಮಾದಕ ವಸ್ತುಗಳಿಂದ ಮುಕ್ತ ಮಾಡ್ಬೋದು ನಾವು.